ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ ಸರ್ಕಾರಿ ಶಾಲೆ. ಮೇಲ್ಚಾವಣಿ ಬಿದ್ರೂ ಅಧಿಕಾರಿಗಳು ಡೋಂಟ್ ಕೇರ್. ಶಾಲಾ ಕಾಲೇಜುಗಳ ದುಸ್ಥಿತಿ ಬಗ್ಗೆ ಕೇಳೋರು ಯಾರು? ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಜೀವಕ್ಕಿಲ್ವಾ ಗ್ಯಾರಂಟಿ ಅನ್ನುವ ಪ್ರಶ್ನೆಯನ್ನ ಪದೇ ಪದೇ ನ್ಯೂಸ್ 18 ಕನ್ನಡ ಕೇಳ್ತಾನೆ ಬಂದಿದೆ. ಕಾರಣ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದೆ ಶಾಲಾ ಕಾಲೇಜುಗಳ ಕಟ್ಟಡ. ಮೇಲ್ಚಾವಣಿ ಕಿತ್ತು ಬಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಈ ಗಾಢ ನಿದ್ರೆಯಿಂದ ಎಚ್ಚೆತ್ತುಕೊಳ್ತಾ ಇಲ್ಲ. ಶುಕ್ರವಾರ ಮೇಲ್ಚಾವಣಿ ಕುಸಿತ ಆಗಿದೆ. ಅದರ ರಿಪೇರಿ ಇನ್ನೂ ಕೂಡ ಆಗಿಲ್ಲ. 4 ದಿನ ಆಗಿದೆ. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು? ಹಾಗಾದ್ರೆ ಮಕ್ಕಳ ಜೀವಕ್ಕೆ ಬೆಲೆನೇ ಇಲ್ವಾ? ಮಕ್ಕಳ ಜೀವ ಅನ್ನೋದು ಲೆಕ್ಕಕ್ಕೆ ಇಲ್ವಾ? ಕಲಬುರಗಿಯಲ್ಲಿ ಕಾಲೇಜ್ ಆಯ್ತು, ಈಗ ಶಾಲೆಯ ಸರದಿ. ಮೊನ್ನೆ ಕಲಬುರಗಿಯಲ್ಲಿ ಕಾಲೇಜಿನ ಮೇಲ್ಚಾವಣಿ ಬಿದ್ದು 4 ವಿದ್ಯಾರ್ಥಿನಿಯರು ಗಾಯಗೊಂಡಿದ್ದಾರಲ್ಲ, ಉಳಿದವರು ಕೂಡ ಈಗಾಗಲೇ ಸಣ್ಣ ಪುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಾರೆ. ಹಾಗಾದ್ರೆ ಅದಕ್ಕೆ ಯಾವುದು ಕೂಡ ಮಕ್ಕಳ ಜೀವಕ್ಕೆ ಏನು ಬೆಲೆನೇ ಇಲ್ವಾ? ಈಗ ಶಾಲೆಯಲ್ಲೂ ಕೂಡ ಅದೇ ರೀತಿಯಾಗಿದೆ. ಸಂಗೊಳಗಿ ಸಿ ಗ್ರಾಮದಲ್ಲಿ ಕುಸಿದಿದೆ ಶಾಲೆಯ ಮೇಲ್ಚಾವಣಿ. ಆಳಂದದ ಸಂಗೊಳಗಿ ಸಿ ಗ್ರಾಮದ ಪ್ರಾಥಮಿಕ ಶಾಲೆ. ನಿನ್ನೆ ಸಂಜೆ ವೇಳೆ ಕುಸಿದಿದೆ ಕಟ್ಟಡದ ಮೇಲ್ಚಾವಣಿ. ಶಾಲಾ ಕಾಲೇಜುಗಳ ದುಸ್ಥಿತಿ ಬಗ್ಗೆ ಕೇಳೋರು ಹೇಳೋರೇ ಇಲ್ವಾ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಸರ್ಕಾರಿ ಶಾಲೆಗೆ ಬರಬೇಕು, ಸರ್ಕಾರಿ ಕಾಲೇಜುಗಳಿಗೆ ಬರಬೇಕು ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ನಿಮ್ಗೆ ಬೇಕಾದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಏನಿದೆ ವ್ಯವಸ್ಥೆ? ಇದೇನಾ? ಮಕ್ಕಳು ಜೀವವನ್ನ ಪಣಕ್ಕಿಟ್ಟು ಸ್ಕೂಲಿಗೆ ಕಾಲೇಜಿಗೆ ಬರ್ಬೇಕಾ? ಪ್ರಾಣ ಹಾಗಾದ್ರೆ ಮಕ್ಕಳ ಪ್ರಾಣಕ್ಕೆ ಲೆಕ್ಕನೇ ಇಲ್ವಾ? ಬಡವರ ಮಕ್ಕಳ ಜೀವಕ್ಕೆ ಬೆಲೆನೇ ಇಲ್ವಾ? ಹಾಗಾದ್ರೆ ಕಲಬುರಗಿಯಲ್ಲಿ ಶುಕ್ರವಾರ ಬೆಳಗ್ಗೆ ಸರ್ಕಾರಿ ಕಾಲೇಜಲ್ಲಿ ತರಗತಿ ನಡೀತಾ ಇರುವ ವೇಳೆ ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದೆಯಲ್ಲ, ವಿದ್ಯಾರ್ಥಿನಿಯರ ಮೇಲೇನೆ ಮೇಲ್ಚಾವಣಿ ಕುಸಿದಿದೆ. ಅವ್ರ ಮೇಲೇನೆ ಬಿದ್ದಿದೆ. ಪಾಠ ಕೇಳ್ತಿದ್ದಾಗಲೇ ಮೇಲ್ಚಾವಣಿ ಕುಸಿದ ಪರಿಣಾಮ ವಿದ್ಯಾರ್ಥಿನಿಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಕಲಬುರಗಿ ಸರ್ಕಾರಿ ಬಾಲಕಿಯರ ಕಾಲೇಜು ಕಟ್ಟಡ ನಿರ್ಮಿಸಿ 10 ವರ್ಷಗಳಲ್ಲೇ ಕಟ್ಟಡ ಬಿರುಕು ಬಿಟ್ಟಿದೆ. ಇನ್ನೊಂದೆಡೆ ಕಾಲೇಜು ಕಟ್ಟಡದಲ್ಲಿ ಅಗ್ನಿ ಸುರಕ್ಷತಾ ಕ್ರಮಗಳೂ ಇಲ್ಲ. ಮತ್ತೊಂದು ಕಡೆ ಆಳಂದದ ದೃಶ್ಯಗಳನ್ನ ತೋರಿಸ್ತೀವಿ ನೋಡಿ. ಸಂಗೊಳಗಿ ಶಾಲೆಯ ಕಟ್ಟಡ ಶಿಥಿಲಗೊಂಡಿರೋ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅನ್ನುವ ಆರೋಪ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್ ಕದಂ, ಏನ ಅಧಿಕಾರಿಗಳಿಗೆ ಜೀವ ಹೋಗ್ಬೇಕು ಅಂತ ಕಾಯ್ತಾ ಇದ್ದಾರಾ? ಹೇಗೆ ಸರ್ಕಾರಿ ಶಾಲೆಗಳು ಕಾಲೇಜುಗಳು ಅಲ್ಲಿ ಬಡವರ ಮಕ್ಕಳು ಓದ್ತಾ ಇದ್ದಾರೆ, ಅದಕ್ಕೆ ಬೆಲೆನೇ ಇಲ್ವಾ? ಅವರ ಜೀವಕ್ಕೆ ಗ್ಯಾರಂಟಿನೇ ಇಲ್ವಾ? ನವತಾಜ ಕಲಬುರಗಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಶಾಲೆಗಳೇನಂತಾರೆ ಶಿಥಿಲಾವಸ್ಥೆಗೆ ಬಂದಿರುವಂಥದ್ದು. ಇಂಥ ಶಾಲೆಗಳಲ್ಲೇ ಮಕ್ಕಳನ್ನು ಕೂರಿಸಿ ಈಗ ಪಾಠವನ್ನು ಶಿಕ್ಷಕರು ಮಾಡ್ತಾ ಇರುವಂಥದ್ದು. ಇದು ಮೊದಲೇನಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಏನಂತಾರೆ ಮಕ್ಕಳು ಪಾಠ ಕೇಳುವಂಥ ಸಂದರ್ಭದಲ್ಲೇ ಏನಂತಂದರೆ ಮೇಲ್ಛಾವಣಿಯ ಪ್ಲಾಸ್ಟರ್ನ ಕುಸಿದಂಥದ್ದು, ಶಾಲೆಯ ಗೋಡೆಗಳನ್ನು ಕುಸಿದಿರುವಂಥದ್ದು. ಈಗ ಏನಂತಂದರೆ ಆಳಂದ ತಾಲೂಕಿನ ಸಂಗೊಳಗಿ ಗ್ರಾಮದಲ್ಲಿ ಈ ಒಂದು ಶಾಲೆಯ ಮೇಲ್ಛಾವಣಿಯ ಪ್ಲಾಸ್ಟರ್ನ ಕುಸಿದಂಥದ್ದು. ಆದರೆ ಅದೃಷ್ಟವಶಾತ್ ನಿನ್ನೆ ಭಾನುವಾರ ಆಗಿದ್ದರಿಂದ ಯಾರೂ ಕೂಡ ಮಕ್ಕಳು ಅಲ್ಲೇ ಒಂದು ಶಾಲೆಯಲ್ಲಿ ಇರಲಿಲ್ಲ. ಹಾಗಾಗಿ ಯಾವುದೇ ಒಂದು ರೀತಿ ಅನಾಹುತ ಆಗಿಲ್ಲ. ಯಾಕಂತಂದರೆ ಇಂತಹ ಶಿಥಿಲಾವಸ್ಥೆಗೊಂಡಂಥ ಶಾಲೆಗಳು ಸಾಕಷ್ಟಿದ್ರು ಕೂಡ ಸರ್ಕಾರ ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ಯಾವುದೇ ಕೆಲಸಕ್ಕಾದರೆ ನೂರಾರು ಕೋಟಿ ಹಣವನ್ನು ಕೊಡ್ತಾರೆ. ಆದರೆ ಬಡ ಮಕ್ಕಳಿಗೆ ಜೀವಕ್ಕೆ ಬೆಲೆ ಇಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಕಾಡ್ತಾ ಇರುವಂಥದ್ದು. ಯಾಕಂತಂದರೆ ನಮ್ಮ ಈ ಭಾಗದಲ್ಲಿ ಸಾಕಷ್ಟು ಶಾಲೆಗಳೇನಂತಂದರೆ ಶಿಥಿಲಾವಸ್ಥೆಗೆ ಬಂದು ತಲುಪಿರುವಂಥದ್ದು. ಇವು ಶಾಲೆಗಳನ್ನು ಸುಸಜ್ಜಿತವಾದಂಥ ಕಟ್ಟಡ ಕಟ್ಟುವಲ್ಲಿ ಎಲ್ಲೋ ಒಂದು ಕಡೆ ಶಿಕ್ಷಣ ಇಲಾಖೆ ಆಗಲಿ ಸರ್ಕಾರ ವಿಫಲವಾಗ್ತಾ ಇದೆ. ನಮ್ಮ ಏನಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಬರಬೇಕು, ಶಾಲೆಯಲ್ಲಿ ಮಕ್ಕಳನ್ನು ಪಾಠ ಕಲಿಬೇಕು ಅಂತ ಹೇಳ್ತಾರೆ. ಆದರೆ ಅಲ್ಲಿ ಮಕ್ಕಳಿಗೆ ಸುರಕ್ಷಿತವಾದಂಥ ವ್ಯವಸ್ಥೆ ಆ ಒಂದು ಶಾಲೆಗಳಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಇಂತಹ ಒಂದು ಮೇಜರ್ ಸಮಸ್ಯೆ ಇರುವುದು ಮಾತನಾಡಿಸ್ತೀನಿ. ಇದೀಗ DDPO ಆಗಿರುವಂತಹ ಸುರೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಈಗಾಗಲೇ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ಅಭಿಯಾನವನ್ನ ನಾವು ಮಾಡ್ತಾನೆ ಇದೀವಿ. ಕಲಬುರಗಿಲಿ ಒಂದಲ್ಲ ಎರಡಲ್ಲ 3 ಮೇಲ್ಚಾವಣಿಗಳು ಕುಸಿರುವಂತದ್ದು, ಶಾಲಾ ಕಾಲೇಜುಗಳ ಕೊಠಡಿ ಬಿರುಕು ಬಿಟ್ಟಿರುವಂತದ್ದು, ಇವೆಲ್ಲವೂ ಕೂಡ ನಾವು ನೋಡ್ತಾನೆ ಇದೀವಿ. ಸರ್, ಮೊನ್ನೆ ಮೇಲ್ಚಾವಣಿ ಬಿದ್ದು 4 ವಿದ್ಯಾರ್ಥಿನಿಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಕೂಡ ಮೇಲ್ಚಾವಣಿಯ ರಿಪೇರಿ ಮಾಡುವ ಕೆಲಸ ಆಗಿಲ್ಲ ಅಂತ. ಏನಕ್ಕೆ ಸರ್, ಯಾಕೆ ಲೇಟು ಅಂತ? ಇಲ್ಲ, ಇವತ್ತು ನಿರ್ಮಿತಿ ಕೇಂದ್ರದವ್ರು ಬಂದು ಅದು ಏನು ಇದು ಪ್ಲಾಸ್ಟರ್ ಐತ್ರಿ, ಆ ಪ್ಲಾಸ್ಟರ್ ತೆಗೆಯುವಂತ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸರ್? ಇವತ್ತು ಮಾರ್ನಿಂಗ್ ಮಧ್ಯಾಹ್ನಕ್ಕೆ ಬಂದಿದ್ದಾರೆ.
ಸರ್, ಈಗ ಒಂದು ಬಿಲ್ಡಿಂಗ್ ಕಟ್ಟಿಯೇ 10 ವರ್ಷ ಆಗಿರೋದು, ಆಗ್ಲೇ ಎಲ್ಲ ಬಿರುಕು ಬಿಟ್ಟಿದೆ, ಗೋಡೆಗಳೆಲ್ಲ ಶಿಥಿಲ ಆಗಿದೆ, ಮೇಲ್ಛಾವಣಿ ಬಿತ್ತು ಅಂತ ಹೇಳಿದ್ರೆ ಕಾಮಗಾರಿ ಎಷ್ಟು ನೀಟಾಗಿ ಆಯ್ತು ಅನ್ನೋದನ್ನ ನಾವಿಲ್ಲಿ ಅಂದಾಜು ಮಾಡಬಹುದು, ಎಷ್ಟು ಕಳಪೆ ಕಾಮಗಾರಿ ಆಗಿದೆ ಇಲ್ಲಿ ಅಂತ ಹೇಳಿ. ಇದರ ಬಗ್ಗೆ ನೀವು ಏನಾದ್ರೂ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನ ನೀಡುವಂತ ಪ್ರಯತ್ನ ಮಾಡಿದೀರಾ ಮೇಲಿನ ಅಧಿಕಾರಿಗಳಿಗೆ? ಸಂಬಂಧಪಟ್ಟವರು ಬಂದು ನೋಡಿದಾರೆ. ಏನ್ ಹೇಳಿದ್ರು ಸರ್? ಏನ್ ನೋಡಿದ್ರು ಅದನ್ನ ಸದ್ಯಕ್ಕೆ ನಾವು ಫಸ್ಟ್ ಪ್ರಯಾರಿಟಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ಸಿದೀವಿ ಮೇಡಮ್. ಅವ್ರ ಪರಿಸ್ಥಿತಿ ಹೆಂಗಿದೆ ಸರ್ ಈಗ? ಹೇಗಿದ್ದಾರೆ ಮಕ್ಕಳು? ಆರಾಮಾಗಿದ್ದಾರೆ. ಓಕೆ. ಅದೇ ಒಂದೇ ಮಗುವಿಗೆ ಪೆಟ್ಟಾಗಿದ್ದು ಒಂದೇ ತಲೆಗೆ ಒಂದ್ ಮಗುವಿಗೆ ಆಗಿತ್ತು, ಬೇರೆ ಒಂದ್ ಮಗುವಿಗೆ ಕೈಗೆ ಹತ್ತಿತ್ತು ಮೇಡಮ್. ಮತ್ತೊಂದು ಮಗುವಿಗೆ ಸ್ವಲ್ಪ ಸೊಂಟಕ್ಕೆ ನೋವಾಗಿತ್ತು. ಅದನ್ನು ಬಿಟ್ರೆ ಅಂತದೇನು ಸಿವಿಯರ್ ಇಲ್ಲ, ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದಾರೆ ಮೇಡಮ್ ಎಲ್ಲ. ಅಲ್ಲ, ಯಾರಿಗೆ ಆದ್ರೂ ಸರ್, ಒಬ್ರಾಗ್ಲಿ ಇಬ್ರಾಗ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜೀವನೇ ಅಲ್ವಾ ಸರ್? ಇಲ್ಲ, ಆಗ್ಬಾರ್ದು ಆಗಿದೆ. ಅಲ್ಲ ಸರ್, ಈಗ ಅಂದ್ರೆ ಈ ಒಂದು ಸಲ ಹಿಂಗಾಗಿದೆ, ಮಕ್ಕಳೆಲ್ಲ ಇನ್ನು ಹೆಂಗೆ ಸರ್, ಯಾವ ಧೈರ್ಯದ ಮೇಲೆ ಬರ್ತಾರೆ? ಹೀಗೆ ಆದ್ರೆ ನಾವ್ ಹೇಗ್ ಹೋಗ್ಬೇಕು ಶಾಲೆಗೆ ಅಂತ ಹೇಳಿ ಅವರಿಗೂ ಆತಂಕ, ಪೋಷಕರಿಗೂ ಆತಂಕ. ಅದ್ರ ಬಗ್ಗೆ ಸೆಕ್ಯೂರಿಟಿ ಇದೆ, ಹಾಗೇನೂ ಇಲ್ಲ. ಸಾರಿ ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಏನ್ ಹೇಳಿದ್ರಿ ಸರ್? ಸ್ವಲ್ಪ ಜರ್ನಿನಲ್ಲಿ ಇದೆ. ಓಕೆ ಸರ್, ಈಗ ಅಂದ್ರೆ ಈಗ ಆರಂಭ ಆಗಿದೆಯಾ ಮೇಲ್ಛಾವಣಿಯ ಕೆಲಸಗಳೆಲ್ಲ, ಪ್ಲಾಸ್ಟರಿಂಗ್ ಆಗ್ತಾ ಇರೋದು? ರಿಪೇರಿ ಸ್ಟಾರ್ಟ್ ಆಗಿದೆ. ಆ ಕ್ಲಾಸ್ ಅಲ್ಲೇ ಈಗಲೂ ಕೂಡ ಅಂದ್ರೆ ಆ ಕೊಠಡಿಯಲ್ಲೇ ಕ್ಲಾಸ್ ನಡೀತಾ ಇದೆಯಾ? ಇಲ್ಲ, ಕ್ಲಾಸ್ ಇಲ್ಲ. ಆ ಕೊಠಡಿಯಲ್ಲಿ ಕ್ಲಾಸ್ ಇಲ್ಲ, ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಯಾವ ಕಂಡು ಬಂತವ ಬೇರೆ ಕಡೆ ಶಿಫ್ಟ್ ಮಾಡಿ ಕ್ಲಾಸ್ಗಳು ಮಾಡಕ್ ಹೇಳಿದ್ರು. ಓಕೆ, ಈಗ ಅದನ್ನ ಮಾತ್ರ ಕೆಲಸ ಆಗತ್ತಾ ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಆ ಒಂದು ಕಾಲೇಜ್ ಎಲ್ಲೂ ಏನೂ ಇಲ್ಲ, ಅಲ್ಲಿ ಮಾತ್ರ ಅದು ಬಿದ್ದಿದೆ, ಬೇರೆ ಕಡೆ ಎಲ್ಲ ಚೆನ್ನಾಗಿದೆ. ಓಕೆ ಸರ್, ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಸರ್, ಅವರ ಜೀವದ ಪ್ರಶ್ನೆ, ಸಾಕಷ್ಟು ಕಡೆಗಳಲ್ಲಿ ಈ ರೀತಿಯಾಗಿ ಆಗಿದೆ, ಅದರ ಬಗ್ಗೆ ಒಂಚೂರು ಗಮನ ಹರಿಸಿ ಅಂತ ನಮ್ಮ ಕಳಕಳಿ ಸರ್. ಥ್ಯಾಂಕ್ ಯು ಸೋ ಮಚ್ News 18 ಜೊತೆ ಮಾತನಾಡಿದ್ದಕ್ಕಾಗಿ.